ಬನ್ನಿ ನಾವತ್ತೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ, ಹೊಸ ಮನೆ ತೋರಿಸ್ತಾ ಇದ್ದೀನಿ. ರೆಂಟಲ್ ಪ್ಲಸ್ ಓನರ್ ಸ್ಟೇ ಇರುವಂಥ ಮನೆ ಇದು. ಸೊ ಇದೆ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು. ಇದು ಪ್ರಾಪರ್ಟಿ BBMP ಲಿಮಿಟ್ಸಲ್ಲಿ ಬರುತ್ತೆ. ಕನ್ವರ್ಷನ್ ಆಗಿದೆ 11B ಈ ಖಾತಾ ಪ್ರಾಪರ್ಟಿ. ಇದು ರೆಡಿ ಟು ಮೂವ್ ಇರುವಂಥ ಪ್ರಾಪರ್ಟಿ. ಡೈಮೆನ್ಷನ್ ಬಂದ್ಬಿಟ್ಟು 30x40 ಬರುತ್ತೆ. ರೋಡ್ ಬೈ 30 ಫೀಟ್ ಬರುತ್ತೆ, ಲೆಂತ್ ಬೈ 40 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 1200 ಸ್ಕ್ವೇರ್ ಫೀಟ್ ಇರುತ್ತೆ. ಸೈಡ್ ಫೇಸಿಂಗ್ ಸೌತ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ಈಸ್ಟ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 2 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 2 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 3 BHK ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ 1 BHK ಮತ್ತು 2 BHK ಮಾಡಿದ್ದಾರೆ. ಟೋಟಲ್ 4 ಯೂನಿಟ್ಸ್ ಮಾಡಿದ್ದಾರೆ. ಇದು ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. ಇದು ಎಲ್ಲ ಟೋಟಲ್ 12 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಬ್ರಿಕ್ಸ್ ಎಲ್ಲನೂ ಆಲಾ ಬ್ರಿಕ್ಸ್, ಹೈಡ್ರಾಲಿಕ್ ಬ್ರಿಕ್ಸ್ ಯೂಸ್ ಮಾಡಿರುವಂಥದ್ದು. ಸಿಮೆಂಟ್ ಎಲ್ಲ AC ಸಿಮೆಂಟ್ ಮತ್ತು ಪ್ರಿಯಾ ಸಿಮೆಂಟು, ಕೋರ್ಮಂಡಲ್ ಕಿಂಗ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಮನೆ ಮುಂದೆ ರೋಡ್ ಇದು ಟಾರ್ ರೋಡ್ ಇರುತ್ತೆ, 30 ಫೀಟ್ ರೋಡ್ ಇರುತ್ತೆ. ಏರಿಯಾ ಕೂಡ ಅಷ್ಟೇ ತುಂಬ ಡೀಸೆಂಟ್ ಆಗಿದೆ. ಸರೌಂಡಿಂಗ್ ಹೌಸಸ್ ಕೂಡ ಅಷ್ಟೇ ತುಂಬ ಡೀಸೆಂಟ್ ಫ್ಯಾಮಿಲೀಸ್ ಇರುವಂಥ ಲೊಕೇಶನ್ ಇದು. ಸೊ ರೋಡಿಂದ ಹೈಟ್ ಕೂಡ ನೋಡ್ಬೋದು. ಸೊ ಆ ಕಡೆ ಮನೆ ನೋಡ್ಬೋದು, ಆ ಕಡೆಗಿಂತ ಈ ಕಡೆ ಮನೆ ತುಂಬ ಹೈಟ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಗೇಟ್ ಇದು ಮೇನ್ ಗೇಟ್, ಇದು ಓಪನ್ ಗೇಟ್ ಕೊಟ್ಟಿದ್ದಾರೆ. 16mm ಐರನ್ ಗೇಟ್ ಯೂಸ್ ಮಾಡಿದ್ದಾರೆ ಇದು ಗೇಟ್ ಕೂಡ. ಸೊ ಎಲಿವೇಶನ್ ಕೂಡ ಅಷ್ಟೇ ತುಂಬ ಯೂನಿಕ್ಕಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಎಲಿವೇಶನ್ ಕೂಡ. ಪಾರ್ಕಿಂಗ್ ಏರಿಯಾದು 2 ಕಾರ್ ಹಾಕೋಬೋದು, ಯಾವುದಾದ್ರೂ ಸರಿ. 7 ಸೀಟರ್ ಇಲ್ಲ 5 ಸೀಟರ್ 2 ಕಾರ್ ಹಾಕ್ಕೊಂಡು ರಿಮೈನಿಂಗ್ 2 ವೀಲರ್ಸನ್ನು ಹಾಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಸೊ ಪಾರ್ಕಿಂಗ್ ಎಲ್ಲ ಸೀಲಿಂಗ್ ಎಲ್ಲ ನೋಡ್ಬೋದು, POP ಎಲ್ಲ ಮಾಡಿಸಿದ್ದಾರೆ ಸಿಂಪಲ್ಲಾಗಿ. ಸೊ ನೋಡೋಕ್ಕೂ ತುಂಬ ಅಟ್ರಾಕ್ಟಿವ್ ಕಾಣಿಸುತ್ತೆ. ಸೊ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು, ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ರು 2x4. ಸೊ ಎಲೆಕ್ಟ್ರಿಸಿಟಿ ಮೀಟರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಟೋಟಲ್ ಬಂದ್ಬಿಟ್ಟು 5 ಮೀಟರ್ ಬರುತ್ತೆ. ಕಾಮನ್ ಏರಿಯಾಗೊಂದು, ರಿಮೈನಿಂಗ್ 4 ಮನೆಗೆ ಬರುತ್ತೆ. ಸೊ ಎಲ್ಲದಕ್ಕೂ 3 kW ಮತ್ತು 2 kW ಪ್ರೊವೈಡ್ ಮಾಡಿಕೊಡ್ತಾರೆ. ಎಲ್ಲ ಡೆಪಾಸಿಟ್ ಮಾಡಿ ಪರ್ಮನೆಂಟ್ ಮಾಡಿಸ್ಕೊಡ್ತಾರೆ. ಸೊ ಇದು ಗ್ಯಾಸ್ ಕನೆಕ್ಷನ್ಸ್. ಇದು ಎಲ್ಲ ಮನೆಗೂ 4 ಮನೆಗೂ ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ಸ್ ಇದು. ಸೊ ಇದಕ್ಕೆ ನೀಟಾಗಿ ಐಡನ್ ಗೇಟ್ ಎಲ್ಲ ಮಾಡಿ ಸೇಫ್ಟಿ ಮಾಡಿಸ್ಕೊಡ್ತಾರೆ ಇದಕ್ಕೂ. ಪ್ಯಾಸೇಜ್ ಎಲ್ಲ ನೋಡ್ಬೋದು, 3 ಫೀಟ್ ಕೊಟ್ಟಿದ್ದಾರೆ. ಇಲ್ಲೂ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು, ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿ, ರೂಪ್ವರೆಗೂ ಫುಲ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮನೆಗೆ ಓನ್ ಬೋರ್ವೆಲ್ ಇದೆ, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ. ಇದು ಬೋರ್ವೆಲ್, ಇದು ಒಂದು ಸಂಪ್ ಇದೆ. ಸಂಪ್ ಬಂದ್ಬಿಟ್ಟು 14,000 ಲೀಟರ್ ಕೆಪಾಸಿಟಿ ಇರುತ್ತೆ. ಬೋರ್ವೆಲ್ ಕೂಡ ಆಲ್ರೆಡಿ ರನ್ನಿಂಗ್ ಇದೆ, ಒಳ್ಳೆ ವಾಟರ್ ಕೂಡ ಇದೆ. ಕಾವೇರಿ ಕನೆಕ್ಷನ್ ಎಲ್ಲ ಆಗಿದೆ ಆಲ್ರೆಡಿ. ಸೊ ಬ್ಯಾಕ್ ಸೈಡ್ ಪ್ಯಾಸೇಜ್ ಎಲ್ಲ ನೋಡ್ಬೋದು. 2 ಮನೆಗೂ ಆಲ್ಮೋಸ್ಟ್ 3.5 ಫೀಟ್ ಗ್ಯಾಪ್ ಕೂಡ ಇರುತ್ತೆ. ಸೊ ನೀಟಾಗಿ 1.5 ಫೀಟ್ ಬಿಟ್ಟು ಕಾಂಪೌಂಡೆಲ್ಲ ಹಾಕಿಸಿ ನೀಟಾಗಿ ಸೆಕ್ಯೂರ್ ಮಾಡಿಸಿದ್ದಾರೆ. ಪ್ಯಾಸೇಜ್ ಎಲ್ಲ ನೀಟಾಗಿ ಬಿಟ್ಟಿದ್ದಾರೆ. ಸೊ ಗ್ರೌಂಡ್ ಫ್ಲೋರ್ ಇದು 2 BHK ಇದು. ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ಈಸ್ಟ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಟೀಕುಡ್ ಇದು, ಬರ್ಮಾ ಬಾರ್ಡರ್ ಟೀಕುಡ್ ಯೂಸ್ ಮಾಡಿದ್ದಾರೆ. ಲಾಕ್ಸ್ ಎಲ್ಲನೂ ಬಾಸ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ನೋಡ್ಬೋದು, ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಟೋಟಲ್ ಬಿಲ್ಡಿಂಗ್ ಎಲ್ಲ ಇದೇ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಹಾಲ್ ಇದು, ಲಿವಿಂಗ್ ರೂಮ್ ಇದು. POP ಎಲ್ಲ ಮಾಡಿಸಿದ್ದಾರೆ ಹಾಲಲ್ಲಿ. POP ಎಲ್ಲ ನೋಡುವ ವುಡನ್ ಫಿನಿಶಿಂಗ್ ಪೇಂಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ವಿಂಡೋಸ್ ಎಲ್ಲನೂ ವುಡನ್ ವಿಂಡೋಸ್ ಇದು, ರೆಡ್ ಸಾಲ್ ಮೆಟೀರಿಯಲ್ ಯೂಸ್ ಮಾಡಿರುವಂಥದ್ದು. ಎಲ್ಲ 4x4 ವಿಂಡೋಸ್ ಯೂಸ್ ಮಾಡಿದ್ದಾರೆ. TV ಯೂನಿಟ್ಟು, ಪೂಜಾ ರೂಮ್ ಎಲ್ಲ ಪಕ್ಕದೆಲ್ಲ ಮಾಡಿಸಿದ್ದಾರೆ. ಬಾರ್ಡ್ರೆಲ್ಲ ನೋಡ್ಬೋದು, ವುಡನ್ ಫಿನಿಶಿಂಗ್. ಎಂಟ್ರಿ ಬಾರ್ಡೆಲ್ಲೂ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಕಿಚನ್ ಇದು ಮಾಡೆಲ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. L ಶೇಪಲ್ಲಿ ಬಾಸ್ಕೆಟ್ಸ್ ಮಾಡಿದ್ದಾರೆ ನೋಡ್ಬೋದು, ಸ್ಟೈನ್ಲೆಸ್ ಸ್ಟೀಲ್ ಬಾಸ್ಕೆಟ್ಸು. ಲಾಫ್ಟ್ ಕೊಟ್ಟಿದ್ದಾರೆ ಮೇಲ್ಗಡೆ, ಒಂದು ಸೈಡಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಮಿಡ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ, ಸ್ಮಾಲ್ ಬಾಕ್ಸಸ್ ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಮತ್ತು ಫ್ರಿಜ್ ಪಾಯಿಂಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇದು. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಸೊ ಅದಕ್ಕೆ ಸಪ್ರೇಟ್ ಪಾಯಿಂಟ್ ಎಲ್ಲ ಮಾಡಿಸಿ ಟ್ಯಾಪ್ಸ್ ಎಲ್ಲ ಹಾಕಿದ್ದಾರೆ. ಎಲೆಕ್ಟ್ರಿಸಿಟಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ ನೀಟಾಗಿ. ಕಾಮನ್ ರೆಸ್ಟ್ ರೂಮ್ ಇದು. ರೆಸ್ಟ್ ರೂಮ್ ಸೈಜಸ್ ಎಲ್ಲ ನೋಡ್ಬೋದು, ಡೀಸೆಂಟ್ ಆಗಿದೆ. ವಿಡ್ತ್ ಬಂದ್ಬಿಟ್ಟು 4 ಫೀಟು, ಲೆಂತ್ ಬಂದ್ಬಿಟ್ಟು 6 ಫೀಟ್ ಬರುತ್ತೆ. ಸೊ ಆ ಥರ ಒಳ್ಳೆ ಡೀಸೆಂಟ್ ಸೈಜಲ್ಲಿ ಕೊಟ್ಟೆ ರೆಸ್ಟ್ ರೂಮ್ ಕೂಡ. ಇದು ಮಾಸ್ಟರ್ ಬೆಡ್ರೂಮ್ ಇದು. 2 ರೂಮಲ್ಲೂ ಕ್ವೀನ್ ಸೈಜ್ ಕಟ್ ಹಾಕೋಬೋದು ಅಷ್ಟೇ. ಇದು ಸೈಜ್ ಬಂದ್ಬಿಟ್ಟು 8 ಫೀಟ್ ಬರುತ್ತೆ, 8x8 ಬರುತ್ತೆ ಇದು. ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ, ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಈ ರೂಮ್ಗೆ ಅಟ್ಯಾಚ್ ರೆಸ್ಟ್ ರೂಮ್ ಕಡೆ ಇರುತ್ತೆ. ಒಂದು ವಿಂಡೋ ಕೊಟ್ಟಿದ್ದಾರೆ, ವುಡನ್ ವಿಂಡೋ. ಅದನ್ನು ರೆಡ್ ಸಾಲ್ ಮೆಟೀರಿಯಲ್ ಯೂಸ್ ಮಾಡಿರುವಂಥ 4x4 ವಿಂಡೋ ಕೊಟ್ಟಿದ್ದಾರೆ. ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು. ಈ ರೆಸ್ಟ್ ರೂಮ್ ಫಿಟ್ಟಿಂಗ್ಸ್ ಎಲ್ಲನೂ ಪ್ಯಾರಿವೇರ್ ಫಿಟ್ಟಿಂಗ್ಸ್ ಬರುತ್ತೆ. ಪ್ಯಾರಿವೇರು ಮತ್ತು ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಸಿಂಗಲ್ ಪೀಸ್ ಕಮೋಡ್ ಬರುತ್ತೆ. ಸಿಂಕ್ ಎಲ್ಲನೂ ಪ್ಯಾರಿವೇರ್ ಬರುತ್ತೆ. ಡೈವಾಟ್ರು ಮತ್ತು ಟ್ಯಾಪು, ಶವರು, ಸೊ ಎಲ್ಲನೂ ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. 2 ರೆಸ್ಟ್ ರೂಮ್ಗೆ ಸೇಮ್ ಫಿಟ್ಟಿಂಗ್ಸ್ ಬರುವಂಥದ್ದು. ಕಾಮನ್ ರೂಮ್ ಇದು. ಸೊ ಇದರಲ್ಲೂ ಅಷ್ಟೇ ಕ್ವೀನ್ ಸೈಜ್ ಕಾಟೆ ಕಂಫರ್ಟಬಲ್ ಇರುತ್ತೆ 2 ರೂಮಲ್ಲೂ. ಇದರಲ್ಲಿ ಓಪನ್ ಕಬೋರ್ಡ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದರು. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಮಾಡಿಸಿದ್ದಾರೆ ಆಲ್ರೆಡಿ. ಇಷ್ಟಿದೆ ಗ್ರೌಂಡ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ಇದು. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸ್ಟೆಪ್ಸ್ ಎಲ್ಲ ನೋಡ್ಬೋದು, 3 ಫೀಟ್ ಕೊಟ್ಟಿದ್ದಾರೆ. ಸ್ಟೆಪ್ಸ್ಗೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ 16mm ಐರನ್ ಯೂಸ್ ಮಾಡಿದ್ದಾರೆ. ಇದು ಫಸ್ಟ್ ಫ್ಲೋರು 3 BHK ಇದು. ಸೊ ಪ್ಯಾಸೇಜ್ ವಾಲ್ ಕೂಡ ನೋಡ್ಬೋದು, ತುಂಬ ಹೈಟ್ ಮಾಡಿಸಿದ್ದಾರೆ. ಆಲ್ಮೋಸ್ಟ್ 3.5 ಫೀಟ್ ಹೈಟ್ ಮಾಡಿಸಿದ್ದಾರೆ. ಸೊ ಅದ್ರ ಮೇಲೆ ಬೀಡಿಂಗ್ ಕೂಡ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಮತ್ತು ವಾಲ್ಗೆಲ್ಲೂ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರೀ ಮೇಂಟೆನೆನ್ಸ್ ಇರುತ್ತೆ. ಸೊ ಯಾಕೆಂದರೆ ವಾಶ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿಯಾಗಿರುತ್ತೆ.
ಸೊ ಗಲೀಜೆಲ್ಲ ಏನಾಗೋದಿಲ್ಲ. ಸೊ ಇದು ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿಸಿದ್ದಾರೆ ಇಲ್ಲೆಲ್ಲೂ. ಮೇನ್ ಡೋರ್ ಇದು ಫಸ್ಟ್ ಫ್ಲೋರ್ದು ಮೇನ್ ಡೋರ್ ಇದು ಈಸ್ಟ್ ಫೇಸಿಂಗ್ ಡೋರ್ ಇರುತ್ತೆ. ಡೋರ್ ವಾಸ್ಕೆಲ್ಲ ನೋಡ್ಬೋದು ಟೀಕುಡ್ ಡೋರ್ಸ್ ಇರುತ್ತೆ, ಬರ್ಮೋ ಬಾರ್ಡರ್ ಟೀಕುಡ್. ಇದು ಡೋರ್ಸ್ ಎಲ್ಲ ಹ್ಯಾಂಡ್ ಮೇಡ್ ಡೋರ್ಸ್ ಪ್ರೊವೈಡ್ ಮಾಡಿರುವಂಥ ಇಲ್ಲೇ ರೆಡಿ ಮಾಡಿರುವಂಥ ಡೋರ್ಸ್ ಎಲ್ಲನೂ. ಲಾಕ್ ಎಲ್ಲ ಅಷ್ಟೇ ಬಾಸ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. 3 BHK ಇದು. ಸೊ ಹಾಲ್ ಇದು ಲಿವಿಂಗ್ ರೂಮ್ ಇದು. ಸೊ ಹಾಲ್ ಕೂಡ ನೋಡು ಹಾಲಲ್ಲಿ POP ಎಲ್ಲ ಮಾಡಿಸಿದ್ದಾರೆ. ವುಡನ್ ವಿಂಡೋಸ್ ಎಲ್ಲನೂ 4x4 ವಿಂಡೋಸ್ 3 ವಿಂಡೋ ಕೊಟ್ಟಿದ್ದಾರೆ ಹಾಲ್ಗೆ. ಬಾರ್ಡರ್ ಎಲ್ಲನೂ ವುಡನ್ ಫಿನಿಶಿಂಗ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸೊ ಅಲ್ಲಿ TV ಯೂನಿಟ್ ಕೂಡ ಮಾಡಿಸಿದ್ದಾರೆ. ಒಂದು ವಾಲ್ಗೆ ರಾಯಲ್ ಪ್ಲೇ ಯೂಸ್ ಮಾಡಿದ್ದಾರೆ. POP ಎಲ್ಲ ನೋಡ್ಬೋದು. POP ಎಲ್ಲನೂ ವುಡನ್ ಫಿನಿಶಿಂಗ್ ಪೇಂಟಿಂಗ್ ಯೂಸ್ ಮಾಡಿದ್ದಾರೆ. ಸೇಮ್ ವುಡನ್ POP ಥರನೇ ಕಾಣಿಸುತ್ತಾರೆ, ಆ ಥರ ಡಿಸೈನ್ ಎಲ್ಲ ಮಾಡಿಸಿದ್ದಾರೆ ಹಾಲ್ಗೆಲ್ಲೂ. ಹಾಲ್ ಸೈಜ್ ಬಂದ್ಬಿಟ್ಟು ಹಿಂಗೆ ಲೆಂತ್ ಬಂದ್ಬಿಟ್ಟು 18 ಫೀಟ್ ಇರುತ್ತೆ, ವಿಡ್ತ್ ಬಂದ್ಬಿಟ್ಟು 15 ಫೀಟ್ ಬರುತ್ತೆ. ತುಂಬ ದೊಡ್ಡದಾಗಿದೆ ಹಾಲ್ ಕೂಡ. 30-40 ಆದ್ರೂ ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇಲ್ಲಿ ಕಿಚನ್ ಬಾರ್ಡ್ರ್ಗಳು ನೋಡ್ಬೋದು ವುಡನ್ ಫಿನಿಶಿಂಗ್ ಮಾಡಿಸಿದ್ದಾರೆ. ಇದು ಪೂಜಾ ರೂಮ್ ಇದು. ಡೋರು ವಾಸ್ಕಲ್ಲೆಲ್ಲ ಟೀಕುಡ್ ಇರುತ್ತೆ. ಎಲ್ಲ ವಾಸ್ತು ಪ್ರಕಾರನೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಮನೆ ಎಲ್ಲನೂ. ಸೊ ಒಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು, ಅಷ್ಟು ಡೀಸೆಂಟ್ ಆಗಿದೆ ಪೂಜಾ ರೂಮ್ ಸೈಜ್ ಕೂಡ. POP ಮಾಡಿಸಿದ್ದಾರೆ ಸಿಂಪಲ್ಲಾಗಿ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿ ಗೋಲ್ಡನ್ ಬೀಡಿಂಗ್ ಕೂಡ ಹಾಕ್ಸಿದ್ದಾರೆ. ಕಿಚನ್ ಇದು ಮಾಡಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಎಲ್ ಶೇಪಲ್ಲಿ ಬಾಸ್ಕೆಟ್ಸ್ ಮತ್ತು ಟೆಂಡಮ್ ಬಾಸ್ಕೆಟ್ಸ್ 2 ಯೂಸ್ ಮಾಡಿದ್ದಾರೆ. ಚಿಮ್ನಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. 2 ಕಡೆ ಮಿಡ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಏನೋ ಸ್ಟೋರ್ ಮಾಡ್ಕೊಳ್ಳೋಕ್ಕೂ ತುಂಬ ಅನುಕೂಲ ಇರುತ್ತೆ. ಅಲ್ಲಿ ಗ್ಲಾಸ್ ಫಿಟ್ಟಿಂಗ್ ಕೊಟ್ಟಿದ್ದಾರಲ್ಲ, ಅದು ಬಂದ್ಬಿಟ್ಟು ಯುಟಿಲಿಟಿಯಿಂದ ಡೈರೆಕ್ಟ್ ಕಿಚನ್ಗೆ ವೆಂಟಿಲೇಷನ್ ಇರೋ ಥರ ಸೊ ನೀಟಾಗಿ ಪ್ಲ್ಯಾನ್ ಮಾಡಿಸಿದ್ದಾರೆ. ಇಲ್ಲಿ ಡೆಕ್ ಏರಿಯಾ ಎಲ್ಲ ಕೂಡ ಮಾಡಿಸಿದ್ದಾರೆ ನೋಡ್ಬೋದು. ಮೇಲ್ಗಡೆ ಎಲ್ ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಇದು ಬಾಸ್ಕೆಟ್ಸ್ SS ಬಾಸ್ಕೆಟ್ಸ್ ಯೂಸ್ ಮಾಡಿದ್ದಾರೆ. ಸಾರಿ ಎರಡೂ SS ಬಾಸ್ಕೆಟ್ಸ್ ಯೂಸ್ ಮಾಡಿರುವಂಥದ್ದು. ಟೆಂಡಮ್ ಬಾಸ್ಕೆಟ್ ಏನು ಯೂಸ್ ಮಾಡಿಲ್ಲ, ಸಾರಿ. ಯುಟಿಲಿಟಿ ಇದು. ಯುಟಿಲಿಟಿ ಕೂಡ ಡಿಶ್ ವಾಶ್ಗೆಲ್ಲ ಆಲ್ರೆಡಿ ಪ್ರಾವಿಷನ್ ಕೊಟ್ಟಿದ್ದಾರೆ, ಅವರೇ ಮಾಡಿಸ್ಬಿಟ್ಟಿದ್ದಾರೆ ಡಿಶ್ ವಾಶ್ಗೆಲ್ಲೂ. ಸೊ ಇಲ್ಲಿ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೇಫ್ಟಿ ಗ್ರಿಲ್ ಕೂಡ ಮಾಡಿಸಿದ್ದಾರೆ. ಇದು ರೋಡ್ ಸೈಡ್ಗೆ ಬರುತ್ತೆ ಕಿಚನ್ ಇದು. ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕಿಚನಲ್ಲೆಲ್ಲೂ. ಡೋರೆಲ್ಲ ಅಷ್ಟೇ ನೋಡ್ಬೋದು, ಫ್ಲಶ್ ಡೋರ್ಸ್ ಯೂಸ್ ಮಾಡಿದ್ದಾರೆ ಇನ್ಸೈಡ್ ಡೋರ್ಸ್ ಎಲ್ಲನೂ. ಮೇಲ್ಗಡೆ ಎಲ್ಲ ಅಷ್ಟೇ ಗ್ಲಾಸ್ ಫಿಟ್ಟಿಂಗ್ ಹಾಕ್ಸಿದ್ರೆ, ಅದು ವಾಲ್ ಮಾಡಿದರೆ ಗ್ಲಾಸ್ ಫಿಟ್ಟಿಂಗ್ ಹಾಕ್ಸಿರೋದ್ರಿಂದ ಕಿಚನ್ಗೆ ತುಂಬ ಬೆಳಕಿರುತ್ತೆ, ತುಂಬ ವೆಂಟಿಲೇಷನ್ ತುಂಬ ಚೆನ್ನಾಗಿರುತ್ತೆ. ಇದು ರೂಮ್ ನಂಬರ್ 1 ಇದು ಮಾಸ್ಟರ್ ಬೆಡ್ರೂಮ್ ಇದು. ಇಲ್ಲಿ ಬಂದ್ಬಿಟ್ಟು ಹ್ಯಾಂಡ್ ಬೇಸಿನ್ ಕೊಡ್ತಾರೆ. ಇಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಕೆಳಗಡೆ ಏನಾದರೂ ಸ್ಟೋರ್ ಮಾಡ್ಕೊಳ್ಳೋಕ್ಕೆಲ್ಲ ಅನುಕೂಲ ಮಾಡಿಸಿದ್ದಾರೆ. ಇಲ್ಲಿ ವಾಸ್ಕಲ್ಲೆಲ್ಲ ಅಷ್ಟೇ ರೆಡ್ ಸಾಲ್ ಮೆಟೀರಿಯಲ್ ಇದು. ಇನ್ಸೈಡ್ ವಾಸ್ಕಲ್ಲೆಲ್ಲ ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಇದು. MD ಕಂಪ್ನಿ ಇದೆ ಅಂತ ಹೇಳ್ಬಿಟ್ಟು ಒಳ್ಳೆ ಕಂಪ್ನಿ ಇದು. ಇದು ರೂಮ್ ಸೈಜ್ ಬಂದ್ಬಿಟ್ಟು 10x12 ಬರುತ್ತೆ ಇದು. ಇದರಲ್ಲಿ ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು. POP ಮಾಡಿಸಿದ್ದಾರೆ ನೋಡ್ಬೋದು ರೂಮಲ್ಲಿ. ಕಬೋರ್ಡ್ ಎಲ್ಲ ಓಪನ್ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಈವನ್ ವರ್ಕಿಂಗ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲಿ ಎಲೆಕ್ಟ್ರಿಕ್ ಪಾಯಿಂಟ್ ಎಲ್ಲ ಆಲ್ರೆಡಿ ಮಾಡಿಸಿದ್ದಾರೆ ವರ್ಕಿಂಗ್ ಯೂನಿಟ್ ಹತ್ರನೂ. ಒಂದು ವಿಂಡೋ ಕೊಟ್ಟಿದ್ದಾರೆ, ರೋಡ್ ಸೈಡ್ಗೆ ಬರುತ್ತೆ ವಿಂಡೋ ಕೂಡ ಇದು. ಸೊ ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. POP ಲೈಟ್ಸ್ ಎಲ್ಲ ಅಷ್ಟೇ ವಿಪ್ರೋ ಕಂಪ್ನಿದು ಯೂಸ್ ಮಾಡಿರುವಂಥ POP ಲೈಟ್ಸ್ ಎಲ್ಲ ಆಗಲಿ. ಈವನ್ ಟ್ಯೂಬ್ ಲೈಟ್ಸ್ ಎಲ್ಲ ಅಷ್ಟೇ ಎಲ್ಲ ಬಜಾಜ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಸೊ ರೆಸ್ಟ್ ರೂಮ್ ಇದು. ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ರೆಸ್ಟ್ ರೂಮ್ ಇದು. ಸೊ ಇಲ್ಲೂ ನೋಡ್ಬೋದು ಅಪ್ ಟು ರೂಪ್ವರೆಗೂ ಫುಲ್ ಟೈಲ್ಸ್ ಯೂಸ್ ಮಾಡಿ ವಿಟ್ರಿಫೈಡ್ ಟೈಲ್ಸ್ ಇದು. ಇದರಲ್ಲೂ ಸಿಂಗಲ್ ಪೀಸ್ ಕಮೋಡ್ ಬರುತ್ತೆ, ಪ್ಯಾರಿವೇರ್ ಫಿಟ್ಟಿಂಗ್ಸ್ ಬರುತ್ತೆ ಮತ್ತು ಜಾಗವರ್ ಫಿಟ್ಟಿಂಗ್ಸ್ 2 ಬರುತ್ತೆ. ಇದರಲ್ಲಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕ್ಸ್ಕೊಡ್ತಾರೆ. ಇಷ್ಟು ಇದು ಮಾಸ್ಟರ್ ಬೆಡ್ರೂಮ್ ಇದು ರೂಮ್ ನಂಬರ್ 1 ಇದು. ಮತ್ತು ಇಲ್ಲಿ ಹಾಲ್ಗೆ ಅಟ್ಯಾಚ್ ಆಗಿ 2 ರೂಮ್ ಬರುತ್ತೆ. 2 ಕಾಮನ್ ರೂಮ್ ಇರುತ್ತೆ, ಒಂದು ಕಾಮನ್ ರೆಸ್ಟ್ ರೂಮ್ ಇರುತ್ತೆ. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ರೆಸ್ಟ್ ರೂಮ್ ಸೈಜಸ್ ಎಲ್ಲ ತುಂಬ ಡೀಸೆಂಟ್ ಆಗಿದೆ. ಲೈಕ್ ಇದು 4 ಫೀಟ್ ಬರುತ್ತೆ. ಇದು ವಿಡ್ತ್ ಬಂದ್ಬಿಟ್ಟು 6 ಫೀಟ್ ಬರುತ್ತೆ. ಆ ಥರ ರೆಸ್ಟ್ ರೂಮ್ ಸೈಜ್ ಕೂಡ ಇದೆ. ಸೊ 2 ರೂಮಲ್ಲೂ ಕ್ವೀನ್ ಸೈಜ್ ಕಾಟೇ ಬೆಟರ್ ಅನಿಸುತ್ತೆ. ಬೇಕಾದ್ರೆ ಕಿಂಗ್ ಸೈಜ್ ಕಾಟು ಹಾಕೋಬೋದು, ಬಟ್ ಕ್ವೀನ್ ಸೈಜ್ ಕಾಟ್ ಹಾಕೊಂಡ್ರೆ ತುಂಬ ಬೆಟರ್ ಅನಿಸುತ್ತೆ. ಇದರಲ್ಲಿ ಓಪನ್ ಕಬೋರ್ಡ್ಸ್ ಇರುತ್ತೆ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಹಾಕ್ಸ್ಕೊಡ್ತಾರೆ. ಸೊ ಇದೊಂದು ರೂಮ್ ನಂಬರ್ 3 ಇದು. ಸೊ ಇದರಲ್ಲೂ ಅಷ್ಟೇ POP ಎಲ್ಲ ಮಾಡಿಸಿದ್ದಾರೆ. ಒಂದು ವಿಂಡೋ ಕೊಟ್ಟಿದ್ದಾರೆ, 4x4 ವಿಂಡೋ ಕೊಟ್ಟಿದ್ದಾರೆ. ಸ್ಲೈಡ್ ಇದರಲ್ಲೂ ಓಪನ್ ಕಬೋರ್ಡ್ ವಿತ್ ಡ್ರೆಸ್ಸಿಂಗ್ ಯೂನಿಟ್ಟು ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದರಲ್ಲೂ ಅಷ್ಟೇ ಕ್ವೀನ್ ಸೈಜ್ ಕಾಟ್ ಹಾಕೋಬೋದು. ಮಾಸ್ಟರ್ ಬೆಡ್ರೂಮ್ ಮಾತ್ರ ಕಿಂಗ್ ಸೈಜ್ ಕಾಟ್ ಹಾಕೋಬೋದು. ಇನ್ನು 2 ರೂಮಲ್ಲೂ ಕ್ವೀನ್ ಸೈಜ್ ಕಾಟ್ ಹಾಕೋಬೋದು. 3 BHK ಮಾಡಿದ್ದಾರೆ. ಮತ್ತು ಇಲ್ಲಿ ಲಿವಿಂಗ್ ರೂಮ್ ಮಾತ್ರ ಅಂದರೆ ಹಾಲ್ ಮಾತ್ರ ತುಂಬ ಬಿಗ್ ಸೈಜಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದು ಸೆಕೆಂಡ್ ಫ್ಲೋರ್ ಇದು. ಇಲ್ಲಿ ರೆಂಟಲ್ ಪರ್ಪಸ್ಗೆ ಅಂತ ಮಾಡಿರುವಂಥದ್ದು. ಫಸ್ಟ್ ಅದು ಸಿಂಗಲ್ ಬೆಡ್ರೂಮ್, ಆಗ ಡಬಲ್ ಬೆಡ್ರೂಮ್ ಮಾಡಿದ್ದಾರೆ. ಇದು ಸಿಂಗಲ್ ಬೆಡ್ರೂಮ್ ಇದು. ಡೋರು ವಾಸ್ಕಲ್ಲೆಲ್ಲ ಸೇಮ್ ಟೀಕುಡ್ಡೇ ಯೂಸ್ ಮಾಡಿದ್ದಾರೆ. ಫೇಸಿಂಗ್ ಎಲ್ಲ ಸೇಮ್ ಈಸ್ಟ್ ಫೇಸಿಂಗ್ ಇರುತ್ತೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಕೊಟ್ಟಿದ್ದಾರೆ. ಹಾಲ್ಗೆ ಮಾತ್ರ POP ಮಾಡಿಸಿರ್ತಾರೆ ಇದಕ್ಕೆಲ್ಲನೂ. ಪೂಜಾ ರೂಮು TV ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಸಿಂಗಲ್ ಬೆಡ್ರೂಮ್ ಆದ್ರೂ ಡೀಸೆಂಟ್ ಸೈಜಲ್ಲಿದೆ ಇದು. ಕಿಚನ್ ಇದು ಮಾಡಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಲಾಫ್ಟ್ ಮಿಡ್ ಯೂನಿಟ್ SS ಬಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಚಿಮ್ನಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದಾರೆ ಕಿಚನ್ಗೆಲ್ಲನೂ.
ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಸೊ ಸಿಂಗಲ್ ಬೆಡ್ರೂಮ್ ಆಗಿರೋದ್ರಿಂದ ಕಾಮನ್ ರೆಸ್ಟ್ ರೂಮ್ ಇದ್ರೇ ಬೆಟರ್ ಇದು. ಸೊ ಕಾಮನ್ ರೆಸ್ಟ್ ರೂಮೇ ಕೊಟ್ಟಿದ್ದಾರೆ. ಇದು ಮಾಸ್ಟರ್ ಇದು ರೂಮ್, ಇದು ಕಾಮನ್ ರೂಮ್ ಇರುತ್ತೆ. ಇದರ ಕಿಂಗ್ ಸೈಜ್ ಕಟ್ ಹಾಕೋದು, ದೊಡ್ಡದಾಗಿದೆ ರೂಮ್ ಸೈಜ್ ಇದು. ಇದು ಆಲ್ಮೋಸ್ಟ್ ಬಂದ್ಬಿಟ್ಟು 9 ಫೀಟ್ ಬರುತ್ತೆ, 9x9 ಬರುತ್ತೆ ಇದು. ಇದರಲ್ಲಿ ಕಿಂಗ್ ಸೈಜ್ ಕಟ್ ಹಾಕೋಬೋದು. ವಿಂಡೋ ರೈಟ್ ಸೈಡ್ಗೆ ಇರುತ್ತೆ, ಇದು ರೋಡ್ ಸೈಡ್ಗೆ ಇರುತ್ತೆ. ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ, ಓಪನ್ ಕಬೋರ್ಡ್, ಮೇಲ್ಗಡೆ ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇಷ್ಟು ಸಿಂಗಲ್ ಬೆಡ್ರೂಮ್ ಇದು. ಬನ್ನಿ ಈಗ ಡಬಲ್ ಬೆಡ್ರೂಮ್ ನೋಡೋಣ. ಸೊ ಇದು ಡಬಲ್ ಬೆಡ್ರೂಮ್ ಇದು. ಡೋರ್ ಎಲ್ಲ ಅಷ್ಟೇ ಟೀ ಕುಡ್ಡೆ ಕೊಟ್ಟಿದ್ದಾರೆ. ಎಲ್ಲ ಪ್ಯೂ ಪಾಲಿಶ್ ಆಗಿದೆ, ಎಲ್ಲನೂ ಮಿಷಿನ್ ಪಾಲಿಶಿಂಗ್ ಆಗಿರುವಂಥದ್ದು. ಡೋರ್ಸ್ಗೆಲ್ಲನೂ ಸೇಮ್ ಗ್ರಾನೈಟ್ ಫ್ಲೋರಿಂಗ್ಗೆ ಹಾಕ್ಸಿದ್ದಾರೆ ನೋಡ್ಬೋದು. ಪಿ ಒ ಪಿ ಎಲ್ಲ ನೋಡ್ಬೋದು, ವುಡನ್ ಫಿನಿಶಿಂಗ್ ಪಿ ಒ ಪಿ ಎಲ್ಲ ಮಾಡಿಸಿದ್ದಾರೆ. 2 ವಿಂಡೋ, ಫ್ರಂಟ್ಗೊಂದು ಮತ್ತು ಈಸ್ಟ್ ಸೈಡ್ಗೊಂದು 2 ವಿಂಡೋ ಕೊಟ್ಟಿದ್ದಾರೆ. ನಾರ್ತ್ ಸೈಡ್ಗೆ ಟಿ ವಿ ಯೂನಿಟ್ ಮಾಡಿಸಿದ್ದು, ದೊಡ್ಡದಾಗಿ ಒಂದು ಬಿಗ್ ಸೈಜಲ್ಲಿ ಟಿ ವಿ ಯೂನಿಟ್ ಕೂಡ ಮಾಡಿಸಿದ್ದಾರೆ. ಬಾರ್ಡ್ರ್ ಎಲ್ಲ ಎಂಟ್ರಿ ಬಾರ್ಡ್ಸ್ಗೆಲ್ಲನೂ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಅನಿಸುತ್ತೆ ಇದು. ಇದು ಪೂಜಾ ರೂಮ್, ಇದು ಸಪ್ರೇಟ್ ಮಾಡಿಸಿದ್ದಾರೆ ಪೂಜಾ ರೂಮ್ ಕಡೆನೂ. ಕಿಚನ್ ಇದು ಮಾಡಲರ್ ಕಿಚನ್ನು, ಫ್ರಿಜ್ ಪಾಯಿಂಟ್ ಎಲ್ಲ ಸಪ್ರೇಟ್ ಕೊಟ್ಟಿರುತ್ತೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಮಾಡಿಸಿರ್ತಾರೆ. ಸೊ 2 ರೂಮ್ ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್ ಬರುತ್ತೆ. ಇದು ಕಾಮನ್ ರೂಮ್ ಇದು ಈ ಕಡೆ ಇರೋದು. ಇದಕ್ಕೆಲ್ಲ ಕಬೋರ್ಡ್ಸ್ ಎಲ್ಲ ಮಾಡಿಸಿದ್ದಾರೆ. ರೂಮ್ ಎಲ್ಲ ಪಿ ಒ ಪಿ ಮಾಡಿಸಿಲ್ಲ, ಓನ್ಲಿ ಫಸ್ಟ್ ಫ್ಲೋರ್ಗೆ ಅಷ್ಟೇ ಮಾಡಿಸಿರುವಂಥದ್ದು. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಇದು ಮಾಸ್ಟರ್ ಬೆಡ್ರೂಮ್ ಇದು, ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ. ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು, ಈ ಕಡೆ ರೂಮ್ ಬರುತ್ತೆ. ಇದರಲ್ಲ ಕಬೋರ್ಡಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಮಾಡಿಸಿದ್ದಾರೆ. ಇದು ಟೋಟಲ್ ವೈರಿಂಗ್ ಎಲ್ಲ ಅಷ್ಟೇ ಫಿನೋಲೆಕ್ಸ್ ಕಂಪ್ನಿದು ಯೂಸ್ ಮಾಡಿರುವಂಥ ಟೋಟಲ್ ವೈರಿಂಗ್ ಎಲ್ಲನೂ ಫಿನೋಲೆಕ್ಸ್ ಕಂಪ್ನಿದು ಮಾಡಿಸಿದ್ದಾರೆ. ಇನ್ನೂ ಸ್ವಲ್ಪ ವರ್ಕ್ ಪೆಂಡಿಂಗ್ ಇದೆ, ಎಲ್ಲ ನೀಟಾಗಿ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡಿಸ್ಕೊಡ್ತಾರೆ. ರೆಡಿ ಟು ಮೂವ್ ಇರುವಂಥದ್ದು ಇದು. ಸೊ ಒಂದು ಮನೇಲಿ ಓನರ್ ಇದ್ದು ಒಂದು 35,000 to 40,000 ರೆಂಟ್ ಬರುತ್ತೆ. ಫುಲ್ ಒಂದು ಮನೆಯವರು ಓನರ್ ಇದ್ದು, ಇಲ್ಲ ಫುಲ್ ಬಿಲ್ಡಿಂಗ್ ಕೊಟ್ಟರೆ 50,000 55,000 ರೆಂಟ್ ಬರುತ್ತೆ ಇದು. ಸೊ ಈ ಥರ ಒಳ್ಳೆ ರೀಸನೇಬಲ್ ಬಜೆಟ್ ಎಲ್ಲ ಇರುತ್ತೆ. ಸೊ ಇಲ್ಲಿ ಪಿಲ್ಲರ್ ಎಲ್ಲ ನೋಡ್ಬೋದು, ರೈಸಿಂಗ್ ಎಲ್ಲ ಇದೆ. ಇನ್ನೂ ಬೇಕಾದರೆ ಮುಂದೆ ಕನ್ಸ್ಟ್ರಕ್ಟ್ ಮಾಡ್ಕೋಬೋದು. ಇಲ್ಲಿ 2 ಟ್ಯಾಂಕ್ ಕೊಡ್ತಾರೆ, ಒಂದು ಸೋಲಾರ್ ಟ್ಯಾಂಕ್, ಇನ್ನೊಂದು ನಾರ್ಮಲ್ ಟ್ಯಾಂಕ್. ಇದು 2,500 ಇರುತ್ತೆ. 2 ಟ್ಯಾಂಕ್ ಪ್ರೊವೈಡ್ ಮಾಡ್ತಾರೆ. ಕ್ಲಾಸ್ ಎಲ್ಲ ಹಾಕ್ಕೊಳ್ಳೋಕ್ಕೆ ಸೊ ಯೂನಿಟ್ ಎಲ್ಲ ಮಾಡಿಸಿದ್ದಾರೆ. ಈಗ ಐರನ್ ಎಲ್ಲ ಯೂನಿಟ್ ಎಲ್ಲ ಮಾಡಿಸಿದ್ದಾರೆ. ವಾಷಿಂಗ್ ಏರಿಯಾ ಎಲ್ಲ ಮಾಡಿಸಿದ್ದಾರೆ. ಇದು ಫ್ಲೋರಿಂಗ್ ಎಲ್ಲ ಮಡ್ಡಿ ಹಾಕ್ಸಿದ್ದಾರೆ. ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿಸ್ಕೊಡ್ತಾರೆ ನೀಟಾಗಿ. ಸರೌಂಡಿಂಗ್ ಎಲ್ಲ ನೋಡ್ಬೋದು, ತುಂಬ ಡೆವಲಪ್ ಆಗಿದೆ. ರೆಂಟಲ್ ಕೂಡ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಇದು. ಇದು ಪ್ರಾಪರ್ಟಿ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ. BBMP ಲಿಮಿಟ್ಸ್ ಇರುತ್ತೆ. 11B ಈ ಖಾತಾ ಪ್ರಾಪರ್ಟಿ ಇದೆ. ಕ್ಲಿಯರ್ ಟೈಟ್ಲ್ಸ್ ಇರುತ್ತೆ. ಅಪ್ ಟು 70-75% ಲೋನ್ ಕೂಡ ಸಿಗುತ್ತೆ ನಿಮಗಿದು. ಪ್ರೈಸ್ ಬಂದ್ಬಿಟ್ಟು 1,85 lakhs ಹೇಳ್ತಿದ್ದಾರೆ. 1,85 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಇರುತ್ತೆ ಪ್ರಾಪರ್ಟಿ ಇದು. ಲೊಕೇಶನ್ ಬಂದ್ಬಿಟ್ಟು ನಿಯರ್ ಅಂಬಾಭವಾನಿ ಟೆಂಪಲ್. ಇದು ನಿಯರ್ ಅಂಬಾಭವಾನಿ ಟೆಂಪಲ್ ಹತ್ರ ಬರುತ್ತೆ. ಇದು ಸಂಭ್ರಮ್ ಕಾಲೇಜ್. ಇದು MS ಪಾಲ್ಯ ಸರ್ಕಲ್ಗೆ ಜಸ್ಟ್ 2.5 kilometers ಆಗುತ್ತೆ. ವಿದ್ಯಾನಂದಪುರಕ್ಕೆ 3 kilometers ಆಗುತ್ತೆ. BL ಸರ್ಕಲ್ ಔಟರ್ ರಿಂಗ್ ರೋಡ್ಗೆ 5 kilometers ಆಗುತ್ತೆ. ಮತ್ತು ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ಗೆ 6 kilometers ಆಗುತ್ತೆ. ಈವನ್ ದಾಸರಳ್ಳಿ ಮೆಟ್ರೋ ಸ್ಟೇಷನ್ಗೆ ಸೇಮ್ ಡಿಸ್ಟೆನ್ಸ್ ಆಗುತ್ತೆ ಇದು. ಪಿನ್ನ ಇಂಡಸ್ಟ್ರಿಯಲ್ ಏರಿಯಾಗೆ ಒಂದು 9 kilometers ಆಗುತ್ತೆ. ಇದರಲ್ಲಿ ಪಕ್ಕದಲ್ಲೇ ಮತ್ತು BDA ಲೇಔಟ್ ಬರುತ್ತೆ. ಶಿವರಾಮ್ ಕಾರಂತ್ BDA ಲೇಔಟ್ ಬರ್ತಾ ಇದೆ. ತುಂಬ ಆಲ್ಮೋಸ್ಟ್ 4,000 acres BDA ಲೇಔಟ್ ಕೂಡ ಬರ್ತಾ ಇದೆ. ಯಲಹಂಕ ನ್ಯೂ ಟೌನ್ಗೂ ಸೇಮ್ 3 kilometers ಆಗುತ್ತೆ. ಮತ್ತು ಯಲಹಂಕ ಓಲ್ಡ್ ಟೌನ್ ಮೆಟ್ರೋ ಸ್ಟೇಷನ್ಗೆ 5 kilometers ಆಗುತ್ತೆ. ಈ ಥರ ಒಳ್ಳೆ ಲೊಕ್ಯಾಲಿಟಿಯಲ್ಲಿದೆ ಪ್ರಾಪರ್ಟಿ ಬಂದ್ಬಿಟ್ಟು. ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್. ಇದು ರಿಮೈನಿಂಗ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನಂಬರ್ ಕೂಡ ಪ್ರೊವೈಡ್ ಮಾಡ್ತೀನಿ. ರಿಮೈನಿಂಗ್ ಡೀಟೇಲ್ಸ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಸೊ ಏನಾದರೂ ವಿಸಿಟ್ ಮಾಡಬೇಕಾದ್ರೆ ಆ ನಂಬರ್ಗೆ ಕಾಲ್ ಮಾಡ್ಕೊಂಡು ವಿಸಿಟ್ ಎಲ್ಲ ಮಾಡ್ಬೋದು ನೀವು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.